ಬಿಜೆಪಿ ಇಡಿ ಐಟಿ ಮೂಲಕ ಹೆದರಿಸುವ ಕೆಲಸ ಮಾಡ್ತಾ ಇದೆ. ಬಿಜೆಪಿಯ ಐಟಿ ಇಡಿಗೆ ಹೆದರೋ ಮಾತೇ ಇಲ್ಲ ಅಂತ ಹೇಳಿ ನಿಯೋಜಿತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬುಧವಾರದ ಪ್ರಮಾಣ ವಚನಕ್ಕೆ ಎಲ್ಲಾ ಮುಖಂಡರನ್ನ ಆಹ್ವಾನಿಸುತ್ತೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಭಾವಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಈಗಾಗಲೇ ಇಡಿ ಐಟಿ ಮೂಲಕ ಹೆದರಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಬಿಜೆಪಿ ಐಟಿ ಇಡಿಗೆ ಹೆದರುವ ಮಾತೇ ಇಲ್ಲ ಅಂತ ಹೇಳಿ ನಿಯೋಜಿತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಬುಧವಾರದ ಪ್ರಮಾಣ ವಚನಕ್ಕೆ ಎಲ್ಲಾ ಮುಖಂಡರನ್ನು ನಾವು ಆಹ್ವಾನಿಸುತ್ತೇವೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಭಾವಿ ಮುಖ್ಯಮಂತ್ರಿ ಈಗಾಗಲೇ ಹೇಳಿರುವಂತದ್ದು. ಭಾವಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಈಗಾಗಲೇ ನಮ್ಮನ್ನ ಯಾವ ರೀತಿಯಾಗಿ ಹೆದರಿಸಲಾಗ್ತಾ ಇದೆ, ಯಾವ ರೀತಿಯಾಗಿ ಶಾಸಕರನ್ನ ಹೆದರಿಸುವ ಕೆಲಸ ಬಿಜೆಪಿ ಮಾಡ್ತಾ ಇದೆ, ಅದರಲ್ಲೂ ಕೂಡ ಇಡಿ ಐಟಿ ಮೂಲಕ ಹೆದರಿಸುವ ಕೆಲಸ ಹೇಗೆ ನಡೀತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಐಟಿ ಇಡಿಗೆ ಹೆದರುವ ಮಾತೇ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬುಧವಾರದ ಪ್ರಮಾಣ ವಚನಕ್ಕೂ ಕೂಡ ನಾವು ಎಲ್ಲಾ ಮುಖಂಡರನ್ನ ಆಹ್ವಾನಿಸುತ್ತೇವೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಈ ರೀತಿಯಾದಂತಹ ಬಿಜೆಪಿಯ ಗೊಡ್ಡು ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಭಾವಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿಯವರು ಎಷ್ಟೇ ಕುದುರೆ ವ್ಯಾಪಾರ ಮಾಡಿ ಕೆಲವು ಶಾಸಕರನ್ನ ಹೆದರಿಸಿ ಇಡಿ ಐಟಿ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ತೊಂದರೆ ಕೊಡ್ತೀವಿ ಅಂತಕ್ಕಂಥ ಹೆದರಿಸಿ ಏನಾದರೂ ಚಿತಾವಣೆ ಮಾಡಿ ಯಾರಾದ್ರೂ ಶಾಸಕರನ್ನ ಗೆಲ್ತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಶಾಸಕರುಗಳು ಅವ್ರ ಕ್ಷೇತ್ರಕ್ಕೆ ಹೋಗಿ ಅವರ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಅದರಿಂದ ಯಾರು ಹೋಟ್ಲಲ್ಲಿ ಇರ್ತಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದು. ಇನ್ನು ಈ ನಡುವೆ ಜೆಡಿಎಸ್ ಶಾಸಕರಿರುವಂತಹ ಲಾ ಮೆರಿಡಿಯನ್ ಹೋಟೆಲ್ ಅಲ್ಲೂ ಕೂಡ ರಾಜಕೀಯ ಗರಿಗೆದರಿದೆ. ಜೆಡಿಎಸ್ ಶಾಸಕರಿದ್ದ ಹೋಟೆಲ್ಗೆ ಎಚ್ ವಿಶ್ವನಾಥ್, ಎಚ್.ಡಿ. ರೇವಣ್ಣ, ಕುಮಾರಸ್ವಾಮಿ ಭೇಟಿ ಕೊಟ್ಟರು. ಸಚಿವ ಸ್ಥಾನದ ಕುರಿತು ಮಾತುಕತೆ ಕೂಡ ನಡೀತಾ ಇದೆ. ದೇವೇಗೌಡರ ಜೊತೆಗಿನ ಚರ್ಚೆ ಬಳಿಕ ಲೀ ಮೆರಿಡಿಯನ್ ಹೋಟೆಲ್ಗೆ ಕುಮಾರಸ್ವಾಮಿ ಆಗಮಿಸಿದ್ದು ಸಚಿವ ಸ್ಥಾನ ನೀಡಿಕೆ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಚರ್ಚೆ ಬಳಿಕ ಶಾಸಕರನ್ನ ಮನೆಗೆ ಕಳುಹಿಸಿಕೊಡಲಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಕೇಶ್ ಈಗ ಲೀ ಮೆರಿಡಿಯನ್ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈಗಾಗಲೇ ನಾವು ಗಮನಿಸಬಹುದು ಜೆಡಿಎಸ್ ಶಾಸಕರಿದ್ದಂತಹ ಹೋಟೆಲ್ಗೆ ಎಚ್ ವಿಶ್ವನಾಥ್, ಎಚ್.ಡಿ. ರೇವಣ್ಣ ಆಗಿರ್ಬೋದು ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಯಾವ ರೀತಿಯ ಮಾತುಕತೆಗಳು ಆಗಿದೆ, ಹಾಗೇನೆ ಆ ನಂತರ ಈ ಎಲ್ಲಾ ಚರ್ಚೆಗಳು ಆದ ನಂತರ ಜೆಡಿಎಸ್ ಶಾಸಕರನ್ನ ಅವರ ಮನೆಗೆ ಕಳುಹಿಸುವಂತ ಪ್ರಯತ್ನ ಆಗತ್ತಾ ಇಲ್ವಾ, ಹೇಗೆ ಅಂತ? ಅನವಿತ ಖಂಡಿತ ಏನು ಈಗ ತಾನೇ ಜೆಡಿಎಸ್ ವರಿಷ್ಠ ಒಂದು ದೇವೇಗೌಡರ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥ ಕುಮಾರಸ್ವಾಮಿ ಲಾ ಮೆರಿಡಿಯನ್ ಒಂದು ಹೋಟೆಲ್ಗೆ ತಲುಪಿದ್ದಾರೆ. ಇಲ್ಲಿ ಎಲ್ಲಾ ಜೆಡಿಎಸ್ ಶಾಸಕರು ಕೂಡ ವಾಸ್ತವ್ಯ ಹೂಡಿದ್ದಾರೆ. ಅಂದ್ರೆ ಕಳೆದ ನಿನ್ನೆ ರಾತ್ರಿಯಿಂದ ಕೂಡ ಎಲ್ಲಾ ಜೆಡಿಎಸ್ ಶಾಸಕರು ಇದೇ ಒಂದು ಹೋಟೆಲ್ನಲ್ಲಿ ತಂಗಿರತಕ್ಕಂಥದ್ದು. ಅಂದ್ರೆ ಏನು ಒಂದು ಬುಧವಾರ ಅಧಿಕ ಪ್ರಮಾಣ ವಚನ ಸ್ವೀಕಾರ ಏನಿದೆ, ಆ ಒಂದು ಪ್ರಮಾಣ ವಚನ ಸ್ವೀಕಾರ ಇರ್ತಕ್ಕಂಥ ಸಂದರ್ಭಕ್ಕೂ ಮುನ್ನ ಯಾವುದೇ ಶಾಸಕರು ಅವರ ಒಂದು ಸ್ವಕ್ಷೇತ್ರಗಳಿಗೆ ತೆರಳುವಂತ ಯಾವುದೇ ಅವಕಾಶ ಇರಲಿಲ್ಲ ಅಂತ ಹೇಳಲಾಗ್ತಿತ್ತು. ಆದ್ರೆ ಸದ್ಯಕ್ಕೆ ಏನು ದೇವೇಗೌಡರ ಸಲಹೆಯ ಮೇರೆಗೆ ಈಗ ಒಂದು ನೈತಿಕ ಒಂದು ಮಾತುಕತೆ ನಡೆಸಿ, ಅಂದ್ರೆ ಇಲ್ಲಿಯ ತನಕ ಯಾವುದೇ ರೀತಿಯ ಅಕ್ರಮ ಆಮಿಷಗಳಿಗೆ ನಮ್ಮ ಜೆಡಿಎಸ್ ಶಾಸಕರು ಬಲಿಯಾಗಿರಲಿಲ್ಲ. ಇನ್ನು ಮುಂದೆ ಕೂಡ ಅದೇ ರೀತಿಯ ಒಂದು ಪ್ರಾಮಾಣಿಕತೆಯನ್ನು ಮತ್ತೆ ಪಕ್ಷ ಪ್ರಾಮಾಣಿಕತೆಯನ್ನು ತೋರಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಕುಮಾರಸ್ವಾಮಿ ಮತ್ತೆ ಎಚ್ ಡಿ ರೇವಣ್ಣ ಸೇರಿದಂತೆ ಎಲ್ಲ ಒಂದು ವರಿಷ್ಠರು ಕೂಡ ಇಲ್ಲಿನ ಶಾಸಕರಿಗೆ ತಿಳಿ ಮಾತನ್ನು ಹೇಳ್ತಾರೆ, ಬುದ್ಧಿ ಮಾತನ್ನು ತಿಳಿಸ್ತಾರೆ. ಇದಾದ ಬಳಿಕ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನು ತಮ್ಮ ಸ್ವಕ್ಷೇತ್ರಗಳಿಗೆ ತೆರಳುವಂತೆ ಸೂಚನೆ ಕೂಡ ನೀಡಲಾಗ್ತದೆ. ಅಂದ್ರೆ ಬುಧವಾರ ಏನು ಪ್ರಮಾಣ ವಚನ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಏನು ನಾವು ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಇದಾದ ಬಳಿಕ ಏನು ಒಂದು ಕ್ಯಾಬಿನೆಟ್ ಏನು ಸಂಪುಟ ವಿಸ್ತರಣೆ ಸಭೆ ಏನಿದೆ ಅದರಲ್ಲಿ ಕೂಡ ಎಲ್ಲ ಹಿರಿಯ ನಾಯಕರಿಗೆ ಸೇರಿದಂತೆ ಈಗ ನಮ್ಮ ಜೊತೆ ಯಾರ್ಯಾರು ನಿಂತಿದ್ದಾರೆ ಎಲ್ರಿಗೂ ಕೂಡ ಸೂಕ್ತವಾದ ಸ್ಥಾನಮಾನ ಕಲ್ಪಿಸುವಂತ ಭರವಸೆ ಕೂಡ ನೀಡಲಾಗಿದೆ. ಅಂದ್ರೆ ಏನು ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಏನು ರಾಷ್ಟ್ರೀಯ ನಾಯಕರನ್ನು ಕೂಡ ಅಂದ್ರೆ ಏನು ಪ್ರತಿಪಕ್ಷಗಳಂತ ಏನು ಗುರುತಿಕೊಂಡಿದ್ದೇವೆ, ಏನು ಮಮತಾ ಬೆನರ್ಜಿ ಆಗಿರ್ಬೋದು, BSPಯ ಮಾಯಾವತಿ ಆಗಿರ್ಬೋದು, ಮತ್ತೆ AICC ಮಾಜಿ ಅಧ್ಯಕ್ಷೆ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಎಲ್ಲ ಪ್ರಮುಖ ಮುಖಂಡರಿಗೂ ಆಹ್ವಾನ ನೀಡಲಾಗ್ತದೆ.
ಇವರೆಲ್ಲರ ಸಮ್ಮುಖದಲ್ಲಿ ಏನು ನಾವು ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಖಚಿತ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರಿಗೂ ಕೂಡ ಸೂಕ್ತವಾದ ಒಂದು ಸ್ಥಾನಮಾನ ಕೂಡ ಕಲ್ಪಿಸುವಂತ ಒಂದು ಭರವಸೆ ನೀಡಲಾಗಿದೆ. ಇನ್ನು ಬಿಜೆಪಿ ಕೂಡ ಸಾಕಷ್ಟು ಊಹಾಪೋಹಗಳಿಗೆ ಹೇಳ್ತಾ ಏನು ಒಂದು ಟೊಳ್ಳು ಹೇಳಿಕೆಗಳನ್ನು ನೀಡ್ತಾ ಬಂದಿದೆ. ಅಂದ್ರೆ ಇವರು ಕೇವಲ ಒಂದು ಕೆಲವು ತಿಂಗಳ ಕಾಲ ಮಾತ್ರನೇ ಅಧಿಕಾರ ನಡೆಸ್ತಾರೆ, ಇವರಲ್ಲಿ ಅಧಿಕಾರ ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲ ಆಗುವಂತ ಸಂದರ್ಭ ಕೂಡ ಇದೆ, ಸನ್ನಿವೇಶ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯವರು ಗಾಸಿಪ್ಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಕಿವಿ ಕೊಡುವಂತ ಅಗತ್ಯ ಇಲ್ಲ. ಸಂಪೂರ್ಣವಾಗಿ 5 ವರ್ಷಗಳ ಕಾಲ ನಾನು ಸಂಪೂರ್ಣವಾಗಿ ಅಧಿಕಾರ ನಡೆಸ್ತೇನೆ ಅಂದ್ರೆ ಏನ್ JDS ಶಾಸಕರು ಏನಿದ್ರೆ ನಿಮ್ಮೆಲ್ಲರ ಒಂದು ಬೆಂಬಲ ನನಗೆ ಇದೇ ರೀತಿ ಇದ್ರೆ ಇನ್ನು ಮುಂದಿನ 5 ವರ್ಷಗಳ ಕಾಲ ನಾನೇ CM ಆಗಿ ಈ ಒಂದು ರಾಜ್ಯದ CM ಆಗಿ ಮುಂದುವರಿಯೋದು ಬಹುತೇಕ ಖಚಿತ. ಇನ್ನು ಇಲ್ಲಿ ನಿಮಗೆ ಏನು ಸ್ಥಾನಮಾನಗಳು ಕೊಡಬೇಕು ಅದರಲ್ಲಿ ಕೂಡ ಯಾರಿಗೂ ಕೂಡ ಅಸಮಾಧಾನ ಉಂಟು ಮಾಡುವಂತ ಒಂದು ಸನ್ನಿವೇಶ ಎದುರಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಭರವಸೆ ಕೂಡ ನೀಡಲಾಗ್ತಿದೆ. ಇನ್ನು ಇದಾದ ಬಳಿಕ ಈ ಒಂದು ಸಭೆ ಏನು ಶಾಸಕರ ಜೊತೆ ಮಾತುಕತೆ ಸಭೆ ಏನಿದೆ, ಈ ಸಭೆಯ ಬಳಿಕ ಕುಮಾರಸ್ವಾಮಿ ಮತ್ತೆ HD ರೇವಣ್ಣ ನೇರವಾಗಿ ತಿರುಚಿಯಲ್ಲಿರ್ತಕ್ಕಂಥ ಶ್ರೀರಂಗಮ ದೇವಸ್ಥಾನಕ್ಕೆ ತೆರಳುವಂತ ಸಾಧ್ಯತೆಗಳಿದೆ. ನಂತರದ ಸಂದರ್ಭದಲ್ಲಿ ಏನು ತಿರುಪತಿಯಲ್ಲಿ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಒಂದು ವೆಂಕಟರಮಣ ಸ್ವಾಮಿಯ ಒಂದು ಆಶೀರ್ವಾದ ಪಡೆಯುವಂತ ಈ ಒಂದು ಪ್ರೋಗ್ರಾಮ್ ಇವ್ರದ್ದಾಗಿದೆ. ನವಿತಾ, ಓಕೆ, ಲೋಕೇಶ್ ಈಗಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಯಾವ ರೀತಿಯಾಗಿ ಸಚಿವ ಸ್ಥಾನ ಹಂಚಿಕೆ ಮಾಡಬೇಕು ಅನ್ನೋದ್ರ ಕುರಿತು ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈಗ JDS ಸಭೆ ಇನ್ನೂ ಕೂಡ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆಯಾ? ಎಷ್ಟು ಹೊತ್ತವರೆಗೂ ಆಗಬಹುದು? ಎಲ್ಲಾ ಶಾಸಕರು ಇದಾರ, ಕುಮಾರಸ್ವಾಮಿ ಈಗಾಗಲೇ ಬಂದಿರೋದ್ರಿಂದ ಹಾಗಾಗಿ ಇನ್ನೂ 1-2 ಗಂಟೆಗಳ ಕಾಲ ಚರ್ಚೆ ನಡೆಯುವ ಸಾಧ್ಯತೆ ಇದೆಯಾ ಅಥವಾ ಆದಷ್ಟು ಬೇಗ ಮುಕ್ತಾಯ ಆಗೋ ಚಾನ್ಸಸ್ ಇದೆಯಾ? ಹೇಗೆ? ಖಂಡಿತ ಇನ್ನೂ ಸಾಕಷ್ಟು ಸಮಯ ಈ ಒಂದು ಸಭೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಏನು ಒಂದು ದೇವೇಗೌಡರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೇವಲ 1 ಗಂಟೆಯಲ್ಲಿ ಒಂದು ಚರ್ಚೆ ಮುಗಿಯುತ್ತೆ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಅಲ್ಲಿ ಒಂದು ಸತತವಾಗಿ 2 ಗಂಟೆಗಳ ಒಂದು ಚರ್ಚೆ ನಡೆದಿದೆ. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಒಂದು 37 ಶಾಸಕರನ್ನು ಮನವೊಲಿಸುವಂತ ಒಂದು ಪ್ರಯತ್ನಕ್ಕೆ ಇವರು ಮುಂದಾಗ್ತಾರೆ. ಅಂದ್ರೆ ಈಗ ಏನು ಕುಮಾರಸ್ವಾಮಿ ಜೊತೆಗೆ HD ರೇವಣ್ಣ ಕೂಡ ಸಾಥ್ ನೀಡ್ತಿದ್ದಾರೆ, ಮತ್ತೆ H ವಿಶ್ವನಾಥ್ ಸೇರಿದಂತೆ ಎಲ್ಲಾ ಒಂದು ಶಾಸಕರು ಕೂಡ ಇವರ ಒಟ್ಟಿಗೆನೇ ಇದ್ದಾರೆ. ಅಂದ್ರೆ ಇವರೆಲ್ಲರ ನಾಯಕರು ಮತ್ತೆ ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಯಾರಿಗೆ ಏನೇ ಅಸಮಾಧಾನ ಇದ್ರು, ಯಾರಿಗೆ ಏನೇ ಒಂದು ಡೌಟ್ ಇದ್ರು ಕೂಡ ಇವರ ಎಲ್ಲ ಒಂದು ಶಾಸಕರ ಮುಂದೆನೆ ಒಂದು ಸ್ಪಷ್ಟಪಡಿಸುವಂತ ಈ ಒಂದು ಸಭೆ ಆಗಿರುತ್ತೆ. ಇದು ಕೇವಲ 1 ಗಂಟೆಗೆ ಒಂದು ಸೀಮಿತ ಅಂತ ಹೇಳಕ್ಕಾಗೋದಿಲ್ಲ, ಎಷ್ಟು ಹೊತ್ತು ಬೇಕಾದ್ರೂ ಇದು ಡ್ರ್ಯಾಗ್ ಆಗ್ಬೋದು ಅಂತ ಹೇಳ್ಬೋದು. ಸಂಜೆ ವೇಳೆಗೆ ಏನು ಬಹುತೇಕವಾಗಿ ಸಂಜೆ ವೇಳೆಗೆ ಇವರು ಕೇರಳದ ತಿರುಚಿಗೆ ತಲುಪುವಂತ ಸಾಧ್ಯತೆ ಇದೆ. ಆದ್ರೆ ಈ ಒಂದು ಸಭೆ ಬಹುತೇಕವಾಗಿ 2 ಗಂಟೆಗೂ ಅಧಿಕವಾಗಿ ನಡೆಯುವಂತ ಸಾಧ್ಯತೆಗಳಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗೆ. ಇನ್ನು ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಏರ್ತಾ ಇರುವ ಬೆನ್ನಲ್ಲೇ ಕಾಂಗ್ರೆಸ್ ಅಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಕಾಂಗ್ರೆಸ್ JDS ನಡುವೆ ಮಂತ್ರಿ ಸ್ಥಾನ ಹಂಚಿಕೆ ಕುರಿತು ಚರ್ಚೆ ಬಿರುಸಾಗಿದ್ದು, ಹಿಲ್ಟನ್ ಹೋಟೆಲ್ನಲ್ಲಿ DK ಶಿವಕುಮಾರ್, DK ಸುರೇಶ್, ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಶಾಸಕರು ನಾಯಕರ ಸಭೆ ನಡೀತಾ ಇದೆ. ಕಾಂಗ್ರೆಸ್ ಅಲ್ಲಿ 4 ರಿಂದ 5 ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಕೊಡಬೇಕು ಹಾಗೂ ಹಿರಿಯರನ್ನ ಕಡೆಗಣಿಸಬಾರದು ಅಂತ ಹೇಳಿ ಉತ್ತಮ ನಿಗಮ ಮಂಡಳಿಗೆ ನೇಮಕ ಮಾಡಬೇಕು ಅಂತಾನೂ ಚರ್ಚೆ ನಡೀತಾ ಇದೆ. ಜೊತೆಗೆ ಶೀಘ್ರವೇ ನಿಗಮ ಮಂಡಳಿಗಳಿಗೆ ನೇಮಕಾತಿ ಮಾಡಬೇಕು ಅನ್ನುವ ಒತ್ತಡವನ್ನು ಕೂಡ ಹಾಕಲಾಗಿದೆ. ಹಾಗೆಯೇ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆಗೂ ಮುನ್ನವೇ ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ಮಾಜಿ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಶಾಸಕ ಪುಟ್ಟರಂಗ ಶೆಟ್ಟಿ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. HDK CM ಆಗ್ತಾ ಇರೋದ್ರಿಂದ ಒಕ್ಕಲಿಗರಿಗೆ CM ಪಟ್ಟ ಸಿಗ್ತಿದೆ. ಹೀಗಾಗಿ ಲಿಂಗಾಯತರಿಗೆ DCM ಪಟ್ಟ ಕೊಡುವಂತೆ ಒತ್ತಡವನ್ನ ಕೂಡ ಹೇರಲಾಗ್ತಾ ಇದೆ. ಲಿಂಗಾಯತ ಸ್ವಾಮೀಜಿಗಳು ಕಾಂಗ್ರೆಸ್ ನಾಯಕರಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. MB ಪಾಟೀಲ್ ಅಥವಾ ಶಾಮನೂರು ಶಿವಶಂಕರಪ್ಪ ಅವರಿಗೆ DCM ಹುದ್ದೆ ಕೊಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಗೆ ಲಿಂಗಾಯತ ಶ್ರೀಗಳು ಒತ್ತಡವನ್ನ ಹಾಕ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಒಂದ್ ಕಡೆ JDSನ ಶಾಸಕರು ಸೇರಿದಂತೆ ಕುಮಾರಸ್ವಾಮಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನದಲ್ಲಿ ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು ಅಂತ. ಆದ್ರೆ ಈಗ ಕಾಂಗ್ರೆಸ್ ಅಲ್ಲೂ ಕೂಡ ಸಚಿವ ಸ್ಥಾನ ಹಂಚಿಕೆ ಕುರಿತು ಚರ್ಚೆ ನಡೀತಾ ಇದೆ. ಆದ್ರೆ ಒಂದ್ ಕಡೆ ಕೇಳಿ ಬರ್ತಾ ಇರುವಂತಹ ಅಂಶ ಏನಂದ್ರೆ ಹಿರಿಯರನ್ನ ಕೂಡ ಅಲ್ಲಿ ಕಡೆಗಣಿಸಬಾರದು, ಹಿರಿಯರಿಗೆ ಮನೆ ಕೊಡಬೇಕು, 4 ರಿಂದ 5 ಬಾರಿ ವಿನ್ ಆದಂತವರಿಗೆ ಕೂಡ ಅಲ್ಲಿ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ. ಇನ್ನೊಂದ್ ಕಡೆ DCM ಪಟ್ಟ ಲಿಂಗಾಯತರಿಗೆ ಕೊಡಬೇಕು ಅನ್ನುವಂತಹ ಒತ್ತಡ ಕೂಡ ಕೇಳಿ ಬರ್ತದೆ. ಹಾಗಾಗಿ ಯಾವ ರೀತಿಯಾಗಿ ಮ್ಯಾಚ್ ಮಾಡುವಂತಹ ಚಾನ್ಸಸ್ ಇದೆ, ಯಾವ ರೀತಿಯಂತಹ ಲೆಕ್ಕಾಚಾರಗಳು ನಡೀಬಹುದು? ಶ್ರೀನಿವಾಸ್,
ನವಿತಾ, ಕಾಂಗ್ರೆಸ್ ಯಾವಾಗ JDS ಜೊತೆ ಮೈತ್ರಿ ಸರ್ಕಾರ ರಚನೆಗೆ ಮುಂದಾಯಿತು, ಏನು ಬುಧವಾರ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ, ಅದೇ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಶಾಸಕರು ಸಚಿವರಾಗಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಬಿರುಸಿನ ಚಟುವಟಿಕೆಗಳು ಶುರುವಾಗಿದೆ. ಇದೀಗ ಹಿಲ್ಟನ್ ಹೋಟೆಲ್ನಲ್ಲಿ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, DK ಶಿವಕುಮಾರ್, ಈಶ್ವರ್ ಖಂಡ್ರೆ ಸೇರಿದಂತೆ ಸಾಕಷ್ಟು ಹಿರಿಯ ಶಾಸಕರು ಏನು ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು ಆ ಶಾಸಕರೊಂದಿಗೆ ಸಭೆಯನ್ನು ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಹಿರಿಯ ಶಾಸಕರಿದ್ದಾರೆ. ಈ ಹಿರಿಯ ಶಾಸಕರು ಈ ಬಾರಿ ಆದ್ರೂ ಕೂಡ ಸಂಪುಟದಲ್ಲಿ ನಮಗೆ ಸ್ಥಾನಮಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಈ ಮುಖಂಡರ ಮುಂದೆ ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ವೇಳೆ ಸಚಿವ ಸ್ಥಾನ ಮಿಸ್ ಆದ್ರೆ ಏನ್ ನಿಗಮ ಮಂಡಳಿ ನೇಮಕಾತಿ ಇದೆ ಅದನ್ನು ಕೂಡ ಕೂಡಲೇ ನೇಮಕಾತಿಯನ್ನ ಮಾಡ್ಕೋಬೇಕು. ಯಾವುದೇ ಒಂದು ವಿಳಂಬ ಧೋರಣೆಯನ್ನು ಮಾಡಬಾರ್ದು. ಉತ್ತಮವಾಗಿರ್ತಕ್ಕಂಥ ನಿಗಮ ಮಂಡಳಿಗೆ ಅವತ್ತು ಹಿರಿಯ ಶಾಸಕರನ್ನ ಅಲ್ಲಿ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಲ್ಟನ್ ಹೋಟೆಲ್ಗೆ ಬರೋಕ್ಕಿಂತ ಮುಂಚಿತಲ್ಲಿ ಅವರ ನಿವಾಸದಲ್ಲಿ ಕೂಡ ಸಾಕಷ್ಟು ಹಿರಿಯ ಶಾಸಕರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ನಮಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಹಿಡಿದಿದ್ರು. ಇದೇ ಒಂದು ಸಂದರ್ಭದಲ್ಲಿ ಲಿಂಗಾಯತ ಹಿರಿಯ ಶಾಸಕರು ಕೂಡ ನಮಗೆ DCM ಪಟ್ಟವನ್ನು ಕೊಡಬೇಕು ಅಂತಕ್ಕಂಥ ಒಂದು ಲಾಬಿಯನ್ನ ಮಠಾಧೀಶರ ಮೂಲಕ ಶುರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಪ್ರಭಾವಿ ಸಮುದಾಯ ಒಕ್ಕಲಿಗ ಸಮುದಾಯಕ್ಕೆ ಹೋಗ್ತಾ ಇದೆ. ಕರ್ನಾಟಕದ ಇನ್ನೊಂದು ಪ್ರಭಾವಿ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ DCM ಸ್ಥಾನಮಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಶಾಸಕರು ಹಿಡಿದಿದ್ದಾರೆ. ಅದರಲ್ಲೂ ಕೂಡ ಪ್ರಭಾವಿ ಮಠಾಧೀಶರೊಂದಿಗೆ ಈ ಒಂದು ಲಾಬಿಯನ್ನು ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಬೆಂಬಲಿಗರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು, DK ಶಿವಕುಮಾರ್ ಬೆಂಬಲಿಗರು, ವೀರಪ್ಪ ಮೊಯ್ಲಿ ಬೆಂಬಲಿಗರು, ಅಷ್ಟೇ ಅಲ್ಲ ಶಾಮನೂರು ಶಿವಶಂಕರಪ್ಪರ ಒಂದು ಬೆಂಬಲಿಗರು. ಈ ಎಲ್ಲಾ ಹಿರಿಯ ಮುಖಂಡರ ಜೊತೆಗೆ ಮಂತ್ರಿ ಸ್ಥಾನಕ್ಕಾಗಿ ಮತ್ತು DCM ಸ್ಥಾನಕ್ಕಾಗಿ, ನಿಗಮ ಮಂಡಳಿ ಸ್ಥಾನಕ್ಕಾಗಿ ಸಾಕಷ್ಟು ಲಾಬಿಯನ್ನು ನಡೆಸಿದ್ದಾರೆ. ಹಿಲ್ಟನ್ ಹೋಟೆಲ್ ಕೂಡ ಇದರ ಬಗ್ಗೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗೆ.